ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಥಮದಲ್ಲಿಯನ್ನ ಆರಾಧ್ಯ ಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರನ್ನ ಸ್ಮರಿಸಿಕೊಂಡು ಅಂಬಾಮಠದ ಸಿದ್ಧ ಪರ್ವತದ ಬಗಳಾಮುಖಿಯನ್ನು ಧ್ಯಾನಿಸಿಕೊಂಡು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರರನ್ನು ಸ್ಮರಿಸಿಕೊಂಡು ನಮ್ಮ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಶ್ರೀ ಪುರುಷೋತ್ತಮ ಗುರುವರ್ಯರನ್ನ ಸ್ಮರಿಸಿಕೊಂಡು ನನ್ನ ಇವತ್ತಿನ ಒಂದು ಶೀರ್ಷಿಕೆ ಸಿರಿಯನು ಸಂಸಾರವನ್ನು ಸ್ಥಿರವೆಂದು ನಂಬದಿರು. ನಿಜಗಳ ಶಿಬಿಗಳು ಹೇಳ್ಕೊಂಡು ಬರ್ತಾರೆ. ನಾವು ಈ ಭೂಮಿಗೆ ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗ ಕೂಡ ನಾವು ಏನನ್ನೂ ಒಯ್ಯುವುದಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗಲೂ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಕತ್ತಲೆ ಕತ್ತಲೆ. ನಾವು ಎಷ್ಟು ದಿನ ಬದುಕಿದರೂ ಕೂಡ ನಮಗೆ ಸಾವು ತಪ್ಪಿದ್ದಲ್ಲ. ಅಸ್ಥಿರವಾಗಿರುವಂತ ಈ ಜೀವನ 100 ವರ್ಷ ಬಾಳುವ ಭರವಸೆಯೂ ಕೂಡ ನಮಗಿಲ್ಲ. ಅದಕ್ಕಾಗಿ ಒಬ್ಬ ಸಂತರು ಹೇಳ್ತಾರೆ, ಮನೆಯ ಕಟ್ಟಿಸಿದಿ ಮನೆಯ ಮೇಲೆ ಮೇಲ್ಮಾಳಿಗೆ, ನಿನಗೆ ಹೋಗುವುದು ಬಂತಲ್ಲೋ ನಾಳಿಗೆ, ನಿನ್ನ ವೈಲಾಕ ಮಾಡ್ಯಾರೋ ಅರಕು ಕೌದಿ ಜೋಳಿಗೆ, ನಿನ್ನ ಇಟ್ಟು ಬಂದು ಹುಂತಾರೋ ಹುಗ್ಗಿ ಹೋಳಿಗೆ ಹುಗ್ಗಿ. ಆತನನ್ನ ಮಣ್ಣು ಮಾಡಿ ಬಂದಿರತಕ್ಕಂತ ನಾವು 3 ದಿನದ ನಂತರ ಹುಗ್ಗಿ ಹೋಳಿಗೆಯನ್ನ ಮಾಡಿ ಬಂಧು ಮಿತ್ರಾದಿಗಳೆಲ್ಲ ಸೇರಿಕೊಂಡು ಮೃಷ್ಟಾನವನ್ನು ಸವಿತಾ ಇದ್ದೇವೆ. ಆತನು ಗಳಿಸಿರ್ತಕ್ಕಂಥ ಭೂಮಿ, ಆತನು ಗಳಿಸಿರ್ತಕ್ಕಂತಹ ಒಡವೆ ಬಂಗಾರ, ಆತನು ಗಳಿಸಿರುವಂತಹ ಕಾರು ಅಂತಸ್ತು ಎಲ್ಲವನ್ನೂ ಕೂಡ ಇಲ್ಲಿಯೇ ಬಿಟ್ಟು ಹೋಗಿದ್ದಾನೆ. ಅದಕ್ಕಾಗಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ಜಗಕ್ಕಿಕ್ಕಿದ ವಿಧಿ. ಭೂಮಿ ನಮ್ಮದಲ್ಲ. ಈ ಭೂಮಿ ನಾವು ಸತ್ತಾಗ ಇದನ್ನು ನಾವು ತೆಗೆದುಕೊಂಡು ಹೋಗುವುದಿಲ್ಲ. ಒಡವೆ ಬಂಗಾರವನ್ನು ಕೂಡ ನಾವು ತೆಗೆದುಕೊಂಡು ಹೋಗುವುದಿಲ್ಲ. ಕಾಮಿನಿ ನಿನ್ನವಳಲ್ಲ, ಹೆಂಡತಿ ಮಕ್ಕಳು ಯಾರೂ ನಿನ್ನವರಲ್ಲ, ಯಾರೂ ನಿನ್ನ ಜೊತೆ ಬರಲ್ಲ. ನಿನ್ನ ಜೊತೆ ಬರುವುದು ನೀನು ಮಾಡಿರ್ತಕ್ಕಂಥ ಕಾರ್ಯ, ಕೀರ್ತಿ, ದಾನ ಧರ್ಮ ನಿನ್ನಿಂದ ಬರ್ತಾ ಇದ್ದಾಗ. ಅದಕ್ಕಾಗಿ ತಮಗೊಂದು ದೃಷ್ಟಾಂತವನ್ನ ಹೇಳ್ಬೇಕಂತಂದ್ರೆ, ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತ ಸಾವಿರಾರು ಎಕರೆ ಭೂಮಿಯನ್ನ ಗಳಿಸಿದ್ದ, ಮನೆ ಅಂತಸ್ತನ್ನ ಮಾಡಿದ್ದ, ಒಡವೆ ವಸ್ತ್ರಾದಿಗಳನ್ನ ಗಳಿಸಿದ್ದ. ಆತನ ಮನೆಯರೆಲ್ಲರೂ ಕೂಡ ಆತನಿಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ರು, ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಆ ಶ್ರೀಮಂತ ಊಟ ಮಾಡುವವರೆಗೂ ಯಾರೂ ಕೂಡ ಒಂದು ತುತ್ತ ಅನ್ನವನ್ನು ಕೂಡ ಅವರು ಊಟ ಮಾಡ್ತಾ ಇದ್ರು. ಎಲ್ಲರೂ ಆತನ ಮೇಲೆ ಬಹಳ ಪ್ರೀತಿಯಿಂದ ಹೋಗ್ತಾ ಇದ್ರು. ಆಗ ಆ ಶ್ರೀಮಂತ ಆ ಒಂದು ಮನೆಯವರ ಮೇಲೆ ಬಹಳ ಪ್ರೀತಿಯನ್ನು ಇಟ್ಕೊಂಡಿದ್ರು. ಅವರು ಯಾವುದೇ ಒಂದು ಊರಿಗೆ ಹೋದ್ರೂ ಕೂಡ ಅವರು ಬರುವವರೆಗೂ ಕೂಡ ಕಾಯ್ದುಕೊಂಡು ಎಲ್ಲರೂ ಕೂಡ ಊಟವನ್ನು ಮಾಡ್ತಾ ಇದ್ರು. ಅವರ ಒಂದು ಸಂಸಾರ ಬಹಳ ಸಂತೋಷದಿಂದ ಸಾಗಿತ್ತು. ಒಂದು ದಿನ ನಾಗಲಿಂಗ ಶಿವಯೋಗಿಗಳು ಆ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಬಂದು ಒಂದು ದೇವಸ್ಥಾನದಲ್ಲಿ ಪ್ರವಚನವನ್ನ ಏರ್ಪಾಡು ಮಾಡ್ತಾ ಇದ್ದಾರೆ. ಊರಿನ ಜನರೆಲ್ಲರೂ ಕೂಡ
ನಾಗಲಿಂಗ ಶಿವಯೋಗಿಗಳ ಪ್ರವಚನವನ್ನ ಕೇಳೋದು ಸಾಗರೋಪಾಯದಿ ಜನ ಸೇರ್ತಾ ಇದ್ದಾರೆ. ಒಂದು ದಿನ ಕೂಡ ಶ್ರೀಮಂತರು ಆ ಪ್ರವಚನಕ್ಕೆ ಹೋಗಲಿಲ್ಲ. ಒಂದು ದಿನ ಆ ಮಹಾತ್ಮರು ಬಂದು ಹೇಳ್ತಾರೆ, ತಾವು ಕೂಡ ಸತ್ಸಂಗ ಪ್ರವಚನವನ್ನು ಕೇಳಲು ಬರಲಿಲ್ಲ, ನಾಳೆ ನೀವು ಬರಬೇಕು ಎಂದು ನಾಗಲಿಂಗ ಶಿವಯೋಗಿಗಳು ಹೇಳಿದಾಗ ಆಗ ಶ್ರೀಮಂತರು ಹೇಳ್ತಾ ಇದ್ದಾರೆ, ಗುರುಗಳೇ, ಮಹಾತ್ಮರೇ, ನಾನೇನು ಪ್ರವಚನವನ್ನು ಕೇಳಲು ಬರಬೇಕೆಂಬ ಆಶೆ ನನಗಿತ್ತು. ಆದರೆ ನಮ್ಮ ಮನೆಯಲ್ಲಿ ಗಂಡರು, ಮಕ್ಕಳು, ತಮ್ಮಂದಿರು, ತಾಯಿಯಂದಿರು ಯಾರೂ ಕೂಡ ನಾನು ಊಟ ಮಾಡುವವರೆಗೂ ಕೂಡ ಅವ್ರಿಗೆ ಯಾರೂ ಊಟ ಮಾಡುವುದಿಲ್ಲ. ಅದಕ್ಕಾಗಿ ನನಗೆ ಅಲ್ಲಿಗೆ ಬರುವುದು ಆಗ್ತಾ ಇಲ್ಲ ಎಂದು ಹೇಳಿದಾಗ ಆಗ ನಾಗಲಿಂಗ ಶಿವಯೋಗಿಗಳು ಹೇಳ್ತಾರೆ, ನಿನಗೆ ಸಂಸಾರವೆಂಬ ಭ್ರಾಂತಿ ಅಂಟಿಕೊಂಡಿದೆ. ಶ್ರೀಮಂತರೇ, ನಾಳೆ ಒಂದು ವೇಳೆ ನೀನು ಸತ್ರೆ ಅವರು ನಿನಗೆ ಪ್ರಾಣವನ್ನು ಕೊಡ್ತಾರಾ ಎಂದು ಪ್ರಶ್ನೆ ಮಾಡ್ತಾರೆ. ಆಗ ಶ್ರೀಮಂತರು ಹೇಳ್ತಾ ಇದ್ದಾರೆ, ಗುರುಗಳೇ, ಅವರು ನಾನು ಸತ್ರೆ ನನಗೆ ಪ್ರಾಣವನ್ನೂ ಕೊಡಲು ಸಿದ್ಧರಾಗ್ತಾ ಇದ್ದಾರೆ. ನಾನು ಸತ್ತೇ ಎಂಬ ಶಬ್ದವನ್ನ ಅವರು ಕೇಳಿದರೆ ಎಲ್ಲರೂ ಕೂಡ ಭಯಭೀತರಾಗಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಎಂದು ಗುರುಗಳ ಮುಂದೆ ಶ್ರೀಮಂತ ಹೇಳಿದ. ಆ ಶ್ರೀಮಂತರು ಹೇಳಿದ್ರೆ, ಆಗಲಿ, ಇದು ಒಂದು ಪರೀಕ್ಷೆ, ನಡೆದೇ ಹೋಗಲಿ ಎಂದು ಆ ಶ್ರೀಮಂತನಿಗೆ ನಾಗಲಿಂಗ ಶಿವಯೋಗಿಗಳು ಹೇಳ್ತಾರೆ, ನೋಡು ಶ್ರೀಮಂತರೇ, ನಾಳೆ ನೀವು ನಿಮ್ಮ ಮನೆಯಲ್ಲಿ ಸತ್ತಂತೆ ನಟಿಸಿ, ನಾನು ಅಲ್ಲಿಗೆ ಬರುತ್ತೇನೆ. ನಿನ್ನ ಗಂಡನನ್ನ, ನಿನ್ನ ಮಗನನ್ನ, ನಿಮ್ಮ ಶ್ರೀಮಂತರನ್ನು ನಾನು ಬದುಕಿದ್ದೇನೆ. ನಾನು ಮಂತ್ರಿಸಿರುವಂತ ನೀರನ್ನು ತಾವ್ಯಾರಾದ್ರೂ ಕುಡಿದ್ರೆ ಅದು ಪ್ರಾಣ ಹೋಗ್ತಾ ಇದೆ, ಆತಗೆ ಜೀವ ಬರ್ತಾ ಇದೆ ಎಂದು ನಾನು ಹೇಳ್ತೀನಿ. ಅದಕ್ಕೆ ಯಾರು ಒಪ್ಪಿಕೊಳ್ತಾರ ನೋಡೋಣ ಎಂದಾಗ, ಆಗಲಿ, ಇದು ಒಂದು ಪರೀಕ್ಷೆ ಎಂದು ಶ್ರೀಮಂತ ಮರುದಿನ ಆ ಗುರು ತಕ್ಕಂತ ವಿಚಾರ ತಿಳಿದುಕೊಂಡು ಮರುದಿನ ಕಾಲು ಜಾರಿ ನೆಲಕ್ಕೆ ಬಿದ್ದು ತಮ್ಮ ಪ್ರಾಣ ಅನ್ನುವಂತೆ ಇದ್ದಾರೆ. ಎಲ್ಲರೂ ಕೂಡ ಆ ಶ್ರೀಮಂತನ ಮೇಲೆ ಬಿದ್ದು ಬಿದ್ದು ಒದ್ದಾಡಿ ಹೇಳ್ತಾ ಇದ್ದಾರೆ. ಅಯ್ಯೋ, ನಮಗಾದರೂ ಸಾವು ಬರಬೇಕಾಗಿತ್ತು. ನೀನೆಲ್ಲಾ ಹಣವನ್ನ ಗಳಿಸಿದ್ದಿ, ಭೂಮಿಯನ್ನ ಗಳಿಸಿದ್ದಿ, ಎಲ್ಲವನ್ನೂ ಬಿಟ್ಟು ಹೋದೆಯಾ ತಂದೆ ಎಂದು ಎಲ್ಲರೂ ಅಳ್ತಾ ಇದ್ರು. ನಮ್ಮ ಪ್ರಾಣವನ್ನಾದ್ರೂ ನಿನಗೆ ಕೊಡ್ತಾ ಇದ್ವಿ, ಯಾಕೆ ನಿನಗೆ ಈ ತರ ಬಂತು ಎಂದು ಎಲ್ಲರೂ ಎದೆಯನ್ನ ಬಡಿದುಕೊಂಡು ಅಳ್ತಾ ಇದ್ರು. ಆಗ ನಾಗಲಿಂಗ ಶಿವಯೋಗಿಗಳು ಅಲ್ಲಿ ಹೋಗ್ತಾ ಇದ್ದಾರೆ. ಆಗ ನಾಗಲಿಂಗ ಶಿವಯೋಗಿಗಳು ಹೇಳ್ತಾರೆ, ಅಮ್ಮ, ಯಾರೂ ಅಳಬೇಡ್ರಿ, ಈ ತರ ಬದುಕಿಸುತ್ತೇನೆ ಎಂದಾಗ ಎಲ್ಲರೂ ಮಹಾತ್ಮರ ವಾಲ್ತಾ ಇದ್ದಾರೆ. ಆಗ ಮಹಾತ್ಮರು ಹೇಳ್ತಾರೆ, ನೋಡು, ಒಂದು ತಂಬಿಗೆ ನೀರನ್ನ ತೆಗೆದುಕೊಂಡು ಬನ್ರಿ ಎಂದಾಗ ಹೋಗಿ ಒಂದು ತಂಬಿ ನೀರನ್ನು ತಂದು ಕೊಡ್ತಾರೆ. ಆ ಮಹಾತ್ಮರು ಆ ನೀರಿಗೆ ಮಂತ್ರಿಸಿ, ಇದನ್ನ ಯಾರು ನೀವು ನೀರು ಕುಡಿಯುತ್ತೋರೆ ಅವರ ಪ್ರಾಣ ಹೋಗ್ತಾ ಇದೆ, ಆ ಒಂದು ಶ್ರೀಮಂತ ಬದುಕ್ತಾನೆ, ಯಾರು ನೀವು ಇದನ್ನ ನೀರು ಕುಡಿತೀರಿ ಅಂತಂದು ಆ ಹೆಂಡತಿಯನ್ನು ಕರೆದಾಗ ಆ ಹೆಂಡತಿ ಹೇಳ್ತಾಳೆ, ನೋಡಿ ಗುರುಗಳೇ, ಪ್ರಾಣ ಏನೋ ಯಾವಾಗಾದ್ರೂ 100 ವರ್ಷ ಇದ್ರೂ ಕೂಡ ಸಾಯುವುದು ತಪ್ಪೋದಿಲ್ಲ. ನಮ್ಮ ಶ್ರೀಮಂತರ ಪ್ರಾಣ ಹೋಗಿಬಿಟ್ಟಿದೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳನ್ನು ನಾನು ಜೋಪಾನ ಮಾಡಿಕೊಂಡು ಹೋಗ್ತೇನೆ. ನಾನು ಪ್ರಾಣವನ್ನ ಕೊಡುವುದಿಲ್ಲ, ನೀರನ್ನ ಕುಡಿಯುವುದಿಲ್ಲ ಎಂದು ಹೆಂಡತಿ ಹೇಳ್ತಾಳೆ. ಆಗ ಆತನ ತಮ್ಮಂದಿರನ್ನು ಕೂಡ ಕರೆದು ಕೇಳ್ತಾರೆ. ಅವರು ಕೂಡ ಯಾರು ನೀರನ್ನು ಕುಡಿಯುವುದಿಲ್ಲ. ವಯಸ್ಸಾದ ತಾಯಿ, ಒಂದು 90 ವರ್ಷ ವಯಸ್ಸಾಗಿದೆ, ಆ ತಾಯಿಯನ್ನು ಕರೆದು ಕೇಳ್ತಾಳೆ, ತಾಯಿ, ನಿನಗೆಲ್ಲಾ ವಯಸ್ಸು ಮುಗಿದು ಹೋಗಿದೆ, ಸ್ಮಶಾನ ನಿನ್ನ ಬಾಯಿ ಅಂತ ಇದೆ, ಊರು ನಿನ್ನನ್ನು ಹೋಗು ಅಂತ ಇದೆ. ಇಂಥ ಸಮಯದಲ್ಲೇ ನೀನು ಈ ನೀರನ್ನು ಕುಡಿದು ನಿನ್ನ ಮಗನನ್ನು ಬದುಕಿಸು ಎಂದು ಆ ಗುರುಗಳು ಕೇಳಿದಾಗ ಆ ತಾಯಿ ಹೇಳ್ತಾ ಇದ್ದಾಳೆ, ನೋಡಿ ಗುರುಗಳೇ, ನಾನು
ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರನ್ನೂ ಕಂಡಿದ್ದೇನೆ. ಅವರೆಲ್ಲ ಮದುವೆಯನ್ನು ನಾನು ಮಾಡಬೇಕಾಗಿದೆ. ಹಾಗೂ ನನ್ನ ಪತಿದೇವರು ಇನ್ನೂ ಜೀವಂತವಾಗಿದ್ದಾರೆ. ಅವರನ್ನೂ ಕೂಡ ನಾನು ಜೋಪಾನ ಮಾಡಬೇಕು. ಸತ್ತವನು ಸತ್ತು ಹೋದ, ನಾನೂ ಕೂಡ ಸಾಯುವುದಿಲ್ಲ ಎಂದು ಆ ತಾಯಿ ಹೇಳ್ತಾಳೆ. ಆಗ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಊರಿನ ಜನಗಳು, ಬಂಧುಗಳು ಯಾರೂ ಇದಕ್ಕೆ ಒಪ್ಪುವುದಿಲ್ಲ. ಆಗ ಗುರುಗಳು ಶ್ರೀಮಂತನ ಮೇಲೆ ಕೈಯನ್ನ ಆಡಿಸಿ, ಶ್ರೀಮಂತರೇ ಮೇಲೆ ಏಳಿ ಎಂದಾಗ ಎದ್ದು ಕೊಡ್ತಾ ಇದ್ದಾನೆ. ಕೇಳಿದೆಯಾ ನಿನ್ನ ಹೆಂಡರು, ಮಕ್ಕಳು, ಬಂಧು ಬಳಗ ಮಾತಾಡಿದ ವಿಷಯವನ್ನು ಎಂದು ಕೇಳಿದಾಗ, ಆಗ ಆ ಶ್ರೀಮಂತ ಗುರುಗಳ ಪಾದಕ್ಕೆ ಎರಗಿ, ಗುರುಗಳೇ, ನೀವು ಹೇಳಿದ್ದು ನಿಜವಾಯಿತು. ಯಾರೂ ಕೂಡ ನಮ್ಮ ಹಿಂದೆ ಬರಲಾರರು. ಭೂಮಿ ನಮ್ಮದಲ್ಲ. ನಾನು ಗಳಿಸಿರ್ತಕ್ಕಂಥ ಒಡವೆ, ಬಂಗಾರ ಯಾವೂ ನನ್ನ ಹಿಂದೆ ಬರುವುದಿಲ್ಲ. ನನಗೆ ನನ್ನಿಂದ ಬರುವುದು ಕೀರ್ತಿ ಮಾತ್ರ. ಅದಕ್ಕಾಗಿ ನನಗೆ ಈ ಬಂಧು ಬೇಡ, ಬಳಗ ಬೇಡ. ನನಗೆ ಅಂಟಿರ್ತಕ್ಕಂಥ ಒಂದು ಸಂಸಾರವೆಂಬ ಭ್ರಾಂತಿ ನೀವು ದೂರ ಮಾಡಿದ್ರಿ. ಇನ್ನು ಮೇಲೆ ನಾನು ಈ ಒಂದು ಮನೆಯಲ್ಲಿ ಕೂಡ ನಾನು ಇರೋದಿಲ್ಲ. ನನ್ನ ಗಳಿಸಿರ್ತಕ್ಕಂಥ ಹಣ, ಆಸ್ತಿ, ಸಂಪತ್ತನ್ನ ಬಡಬಗ್ಗರಿಗೆ ದಾನವನ್ನು ಮಾಡಿ ನಾನು ನಿಮ್ಮ ಗುರುಗಳ ಪಾದಕ್ಕೆ ಹೆರಗುತ್ತಾ ಇದ್ದೇನೆ ಎಂದಾಗ ಆ ಗುರುಗಳು ಸಂತೋಷದಿಂದ ಶ್ರೀಮಂತನನ್ನ ಅಪ್ಪಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಯಾವುದೂ ನಮ್ಮ ಹಿಂದೆ ಬರುವುದಿಲ್ಲ. ನಾವು ಮಾಡಿರ್ತಕ್ಕಂಥ ದಾನ, ಧರ್ಮ, ಪರೋಪಕಾರ ಮಾತ್ರ ನಮ್ಮಿಂದ ಬರ್ತಾ ಇದ್ದಾರೆ. ಸಿರಿಯನು ಸಂಸಾರವನು ಸ್ಥಿರವೆಂದು ನಂಬಬೇಡ ಎನ್ನುವ ಒಂದು ಶೀರ್ಷಿಕೆಗೆ ನನ್ನ 2 ನುಡಿ ನಮನಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಶ್ರೀ